ಧರ್ಮಸ್ಥಳದ ವಿಚಾರವಾಗಿ ನೀವು ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಈ ಷಡ್ಯಂತ್ರ, ಕುತಂತ್ರ ಮಾಡೋರ ಉದ್ದೇಶ ಏನಾಗಿತ್ತು? ಜೊತೆಗೆ ಈ ರೀತಿಯ ಆರೋಪಗಳು ಕೇಳಿ ಬಂದಾಗ, ಈಗ ವಾಸ್ತವವನ್ನ ಗಮನಿಸಿದಾಗ, ಜೊತೆಗೆ ನೀವು ಹೇಳಿದ್ದಕ್ಕೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಧರ್ಮಸ್ಥಳ ವಿಚಾರದಲ್ಲಿ ಬಂದವರ ಅಸಲಿ ಬಣ್ಣ ಏನು ಅನ್ನುವಂಥದ್ದನ್ನ ನಿರಂತರವಾಗಿ ಇವರ ಬಣ್ಣವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇವರ ಸತ್ಯ ಏನು, ಇವರ ಸುಳ್ಳೇನು, ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ವೀಕ್ಷಕರ ಮುಂದೆ ನಾವು ಬಿಚ್ಚಿಟ್ಟಿದ್ದೀವಿ. ಈ ಷಡ್ಯಂತ್ರ ಮಾಡುವಂಥವರ ಉದ್ದೇಶ ಏನು? ಜೊತೆಗೆ ಈಗ ಧರ್ಮಸ್ಥಳಕ್ಕೆ ಇನ್ನಷ್ಟು ಹೊಳಪು ಬಂತು ಅನ್ನುವಂಥ ವಿಚಾರವನ್ನು ನೀವು ಒಪ್ತೀರಾ? ಅಲ್ಲ, ಒಂದು ಧರ್ಮಸ್ಥಳಕ್ಕೆ ಹೊಳಪು ಮೊದಲಿಂದನೂ ಇತ್ತು, ಇದೆ, ಇರುತ್ತೆ. ಖಂಡಿತವಾಗಿ. ಎರಡನೇದು, ನಿಮ್ಮ ಚಾನಲ್ ಕಾರ್ಯ ಶ್ಲಾಘನೀಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಟ್ಟು ಕಾನ್ಸ್ಪಿರಸಿ ಹೆಂಗ್ ಬಿಲ್ಡಪ್ ಆಗಿತ್ತು ಅಂದ್ರೆ, ತಾಯಿ ಸುಜಾತಾ ಭಟ್ ಅಂತ ಹೇಳೋರು ಬಂದು ಕಂಪ್ಲೇಂಟ್ ಕೊಟ್ಟರು. ಜನ ನಮಗೆ ಬೈಯೋರು, ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ರೆ, ಸುಜಾತಾ ಭಟ್ ಅಂತ ಒಬ್ಬರ ತಾಯಿ ನಿಮ್ಗೆ ಇದ್ದಿದ್ರೆ ಏನು ನಿಮ್ಮ ಪರಿಸ್ಥಿತಿ ಇತ್ತು ಅಂದರೆ, ಕಾನ್ಸ್ಪಿರಸಿ ಯಾವ ಮಟ್ಟಿಗೆ ಬಿಲ್ಡ್ ಆಗಿತ್ತು ಅಂದರೆ, ನೆಟ್ಫ್ಲಿಕ್ಸ್ ಮೂವಿ ಥರ ಬಿಲ್ಡ್ ಮಾಡಿದರು. ಅಂದರೆ ಒಟ್ಟು ಧರ್ಮಕ್ಷೇತ್ರದ ವಿರುದ್ಧ ಮಾಡಿದರು. ಈಗ ಅದು ಹೊರಗಂತೂ ಬಟಾ ಬಯಲು ಬಂದಿದೆ. ಈಗೆಲ್ಲ ನೀವು ಎಕ್ಸ್ಪೋಸ್ ಮಾಡಿದಿರಿ, SIT ತನಿಖೆ ಆಗ್ತಿದೆ. ನನಗನ್ಸೋದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಇರೋ ವಿರುದ್ಧ ಏನು ಕ್ರಮ ಆಗಬೇಕು, ಅದಾಗತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಭಾರದ್ವಾಜ್ ಅವರೇ. ಪುರಾಣಗಳು ಈಗಿನ ಕಾಲದಲ್ಲೂ ಮುಂದಿನ ಪೀಳಿಗೆಗೂ ಎಷ್ಟು ಪ್ರಸ್ತುತ? ಅಲ್ಲ, ನನಗನ್ಸೋದು ಈ ಪ್ರಶ್ನೆನೇ ತಪ್ಪು ಅಂತ. ಪ್ರಸ್ತುತ ಯಾಕೆ ಅಂದ್ರೆ, ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಟ್ಟು ಆಚರಣೆಯಲ್ಲಿ ಪುರಾಣಗಳು ಇದ್ದೇ ಇದ್ದಾವೆ. ನೀವು ಹಣೆ ಕುಂಕುಮ ಇಡೋದು, ನಾನು ಒಂದು ಉದಾಹರಣೆ ಕೊಡ್ಬೋದು. ಹಳ್ಳಿ ಕಡೆ ಇವತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ನಮಸ್ಕಾರ ಮಾಡ್ತಾರೆ. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಯಾಕಂದ್ರೆ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ, ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ. ಅಲ್ಲ, ಒಂದು 500 ವರ್ಷಗಳ ದಾಳಿ, 400 ವರ್ಷಗಳ ದಾಸ್ಯದ ನಂತರನೂ ಭಾರತ ಇನ್ನೂ ಹಿಂದೂ ನಾಗರಿಕತೆಯಲ್ಲಿ ಎದ್ದು ನಿಂತಿದೆ. ಕಾರಣ ಈ ಪುರಾಣಗಳು, ಈ ಆಧ್ಯಾತ್ಮಿಕ ಶಕ್ತಿ ಮೇಲೆ. ಈ ಎಲ್ಲ ಪ್ರಶ್ನೆ ಮಾಡುವವರು, ಈ ಎಲ್ಲ ಕಲ್ಲು ಹೊಡೆಯೋರು ಏನಿದ್ದಾರೆ, ಇವರೆಲ್ಲರೂ ಅಳಿಸಿ ಹೋಗ್ತಾರೆ. ಭಾರತ ಅನ್ನುವಂಥದ್ದು ಉಳಿಯುತ್ತೆ. ನಾವಿಲ್ದೇ ಇದ್ರೂ ಭಾರತ ಅನ್ನೋದು ಉಳಿಯುತ್ತೆ, ಈ ನಾಗರಿಕತೆ ಅಂತೂ ಉಳಿಯುತ್ತೆ. ಎಸ್, ಸುಮಾರು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗಿರೀಶ್ ಭಾರದ್ವಾಜ್. ಧನ್ಯವಾದಗಳು. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಈ ಪುರಾಣದ ಮಹತ್ವ ಏನು, ಆಧುನಿಕತೆಯ ಈ ಭರಾಟೆಯಲ್ಲಿಯೂ ಕೂಡ ಪುರಾಣ ಎಷ್ಟು ಪ್ರಸ್ತುತ ಅನ್ನುವಂಥ ವಿಚಾರವನ್ನ ಧರ್ಮಸ್ಥಳದ ವಿಚಾರವಾಗಿ ನೀವು ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಈ ಷಡ್ಯಂತ್ರ, ಕುತಂತ್ರ ಮಾಡೋರ ಉದ್ದೇಶ ಏನಾಗಿತ್ತು? ಜೊತೆಗೆ ಈ ರೀತಿಯ ಆರೋಪಗಳು ಕೇಳಿ ಬಂದಾಗ, ಈಗ ವಾಸ್ತವವನ್ನ ಗಮನಿಸಿದಾಗ, ಜೊತೆಗೆ ನೀವು ಹೇಳಿದ್ದಕ್ಕೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಧರ್ಮಸ್ಥಳ ವಿಚಾರದಲ್ಲಿ ಬಂದವರ ಅಸಲಿ ಬಣ್ಣ ಏನು ಅನ್ನುವಂಥದ್ದನ್ನ ನಿರಂತರವಾಗಿ ಇವರ ಬಣ್ಣವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇವರ ಸತ್ಯ ಏನು, ಇವರ ಸುಳ್ಳೇನು, ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ವೀಕ್ಷಕರ ಮುಂದೆ ನಾವು ಬಿಚ್ಚಿಟ್ಟಿದ್ದೀವಿ. ಈ ಷಡ್ಯಂತ್ರ ಮಾಡುವಂಥವರ ಉದ್ದೇಶ ಏನು? ಜೊತೆಗೆ ಈಗ ಧರ್ಮಸ್ಥಳಕ್ಕೆ ಇನ್ನಷ್ಟು ಹೊಳಪು ಬಂತು ಅನ್ನುವಂಥ ವಿಚಾರವನ್ನು ನೀವು ಒಪ್ತೀರಾ? ಅಲ್ಲ, ಒಂದು ಧರ್ಮಸ್ಥಳಕ್ಕೆ ಹೊಳಪು ಮೊದಲಿಂದನೂ ಇತ್ತು, ಇದೆ, ಇರುತ್ತೆ. ಖಂಡಿತವಾಗಿ. ಎರಡನೇದು, ನಿಮ್ಮ ಚಾನಲ್ ಕಾರ್ಯ ಶ್ಲಾಘನೀಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಟ್ಟು ಕಾನ್ಸ್ಪಿರಸಿ ಹೆಂಗ್ ಬಿಲ್ಡಪ್ ಆಗಿತ್ತು ಅಂದ್ರೆ, ತಾಯಿ ಸುಜಾತಾ ಭಟ್ ಅಂತ ಹೇಳೋರು ಬಂದು ಕಂಪ್ಲೇಂಟ್ ಕೊಟ್ಟರು. ಜನ ನಮಗೆ ಬೈಯೋರು, ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ರೆ, ಸುಜಾತಾ ಭಟ್ ಅಂತ ಒಬ್ಬರ ತಾಯಿ ನಿಮ್ಗೆ ಇದ್ದಿದ್ರೆ ಏನು ನಿಮ್ಮ ಪರಿಸ್ಥಿತಿ ಇತ್ತು ಅಂದರೆ, ಕಾನ್ಸ್ಪಿರಸಿ ಯಾವ ಮಟ್ಟಿಗೆ ಬಿಲ್ಡ್ ಆಗಿತ್ತು ಅಂದರೆ, ನೆಟ್ಫ್ಲಿಕ್ಸ್ ಮೂವಿ ಥರ ಬಿಲ್ಡ್ ಮಾಡಿದರು. ಅಂದರೆ ಒಟ್ಟು ಧರ್ಮಕ್ಷೇತ್ರದ ವಿರುದ್ಧ ಮಾಡಿದರು. ಈಗ ಅದು ಹೊರಗಂತೂ ಬಟಾ ಬಯಲು ಬಂದಿದೆ. ಈಗೆಲ್ಲ ನೀವು ಎಕ್ಸ್ಪೋಸ್ ಮಾಡಿದಿರಿ, SIT ತನಿಖೆ ಆಗ್ತಿದೆ. ನನಗನ್ಸೋದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಇರೋ ವಿರುದ್ಧ ಏನು ಕ್ರಮ ಆಗಬೇಕು, ಅದಾಗತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಭಾರದ್ವಾಜ್ ಅವರೇ. ಪುರಾಣಗಳು ಈಗಿನ ಕಾಲದಲ್ಲೂ ಮುಂದಿನ ಪೀಳಿಗೆಗೂ ಎಷ್ಟು ಪ್ರಸ್ತುತ? ಅಲ್ಲ, ನನಗನ್ಸೋದು ಈ ಪ್ರಶ್ನೆನೇ ತಪ್ಪು ಅಂತ. ಪ್ರಸ್ತುತ ಯಾಕೆ ಅಂದ್ರೆ, ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಟ್ಟು ಆಚರಣೆಯಲ್ಲಿ ಪುರಾಣಗಳು ಇದ್ದೇ ಇದ್ದಾವೆ. ನೀವು ಹಣೆ ಕುಂಕುಮ ಇಡೋದು, ನಾನು ಒಂದು ಉದಾಹರಣೆ ಕೊಡ್ಬೋದು. ಹಳ್ಳಿ ಕಡೆ ಇವತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ನಮಸ್ಕಾರ ಮಾಡ್ತಾರೆ. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಯಾಕಂದ್ರೆ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ, ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ. ಅಲ್ಲ, ಒಂದು 500 ವರ್ಷಗಳ ದಾಳಿ, 400 ವರ್ಷಗಳ ದಾಸ್ಯದ ನಂತರನೂ ಭಾರತ ಇನ್ನೂ ಹಿಂದೂ ನಾಗರಿಕತೆಯಲ್ಲಿ ಎದ್ದು ನಿಂತಿದೆ. ಕಾರಣ ಈ ಪುರಾಣಗಳು, ಈ ಆಧ್ಯಾತ್ಮಿಕ ಶಕ್ತಿ ಮೇಲೆ. ಈ ಎಲ್ಲ ಪ್ರಶ್ನೆ ಮಾಡುವವರು, ಈ ಎಲ್ಲ ಕಲ್ಲು ಹೊಡೆಯೋರು ಏನಿದ್ದಾರೆ, ಇವರೆಲ್ಲರೂ ಅಳಿಸಿ ಹೋಗ್ತಾರೆ. ಭಾರತ ಅನ್ನುವಂಥದ್ದು ಉಳಿಯುತ್ತೆ. ನಾವಿಲ್ದೇ ಇದ್ರೂ ಭಾರತ ಅನ್ನೋದು ಉಳಿಯುತ್ತೆ, ಈ ನಾಗರಿಕತೆ ಅಂತೂ ಉಳಿಯುತ್ತೆ. ಎಸ್, ಸುಮಾರು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗಿರೀಶ್ ಭಾರದ್ವಾಜ್. ಧನ್ಯವಾದಗಳು. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಈ ಪುರಾಣದ ಮಹತ್ವ ಏನು, ಆಧುನಿಕತೆಯ ಈ ಭರಾಟೆಯಲ್ಲಿಯೂ ಕೂಡ ಪುರಾಣ ಎಷ್ಟು ಪ್ರಸ್ತುತ ಅನ್ನುವಂಥ ವಿಚಾರವನ್ನ ನಮ್ಮ ಭಾರದ್ವಾಜ್ ಅವರು ತಿಳಿಸ್ಕೊಟ್ರು.
ಧರ್ಮಸ್ಥಳದ ವಿಚಾರವಾಗಿ ನೀವು ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಈ ಷಡ್ಯಂತ್ರ ಕುತಂತ್ರ ಮಾಡುವವರ ಉದ್ದೇಶ ಏನಾಗಿತ್ತು? ಜೊತೆಗೆ ಈ ರೀತಿಯ ಆರೋಪಗಳು ಕೇಳಿ ಬಂದಾಗ ಈಗ ವಾಸ್ತವವನ್ನು ಗಮನಿಸಿದಾಗ ಜೊತೆಗೆ ನೀವು ಹೇಳಿದ್ದಕ್ಕೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಧರ್ಮಸ್ಥಳ ವಿಚಾರದಲ್ಲಿ ಬಂದವರ ಅಸಲಿ ಬಣ್ಣ ಏನು ಅನ್ನುವಂಥದ್ದನ್ನ ನಿರಂತರವಾಗಿ ಇವರ ಬಣ್ಣವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇವರ ಸತ್ಯ ಏನು, ಇವರ ಸುಳ್ಳೇನು, ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ವೀಕ್ಷಕರ ಮುಂದೆ ನಾವು ಬಿಚ್ಚಿಟ್ಟಿದ್ದೀವಿ. ಈ ಷಡ್ಯಂತ್ರ ಮಾಡುವಂಥವರ ಉದ್ದೇಶ ಏನು, ಜೊತೆಗೆ ಈಗ ಧರ್ಮಸ್ಥಳಕ್ಕೆ ಇನ್ನಷ್ಟು ಹೊಳಪು ಬಂತು ಅನ್ನುವಂಥ ವಿಚಾರ ನೀವು ಒಪ್ತೀರಾ? ಅಲ್ಲ, ಒಂದು ಧರ್ಮಸ್ಥಳಕ್ಕೆ ಹೊಳಪ್ ಮೊದಲಿಂದನೂ ಇತ್ತು, ಇದೆ, ಇರುತ್ತೆ. ಖಂಡಿತವಾಗಿ. ಎರಡನೇದು, ನಿಮ್ಮ ಚಾನಲ್ ಕಾರ್ಯ ಶ್ಲಾಘನೀಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಟ್ಟು ಕಾನ್ಸ್ಪಿರಸಿ ಹೆಂಗ್ ಬಿಲ್ಡಪ್ ಆಗಿತ್ತು ಅಂದ್ರೆ, ತಾಯಿ ಸುಜಾತಾ ಭಟ್ ಅಂತ ಹೇಳೋರು ಬಂದು ಕಂಪ್ಲೇಂಟ್ ಕೊಟ್ಟರು. ಜನ ನಮಗೆ ಬೈಯೋರು. ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ರೆ, ಸುಜಾತಾ ಭಟ್ ಅಂತ ಒಬ್ಬ ತಾಯಿ ನಿಮ್ಗೆ ಇದ್ದಿದ್ರೆ ಏನು ನಿಮ್ಮ ಪರಿಸ್ಥಿತಿ ಇತ್ತು ಅಂದರೆ, ಕಾನ್ಸ್ಪಿರಸಿ ಯಾವ ಮಟ್ಟಿಗೆ ಬಿಲ್ಡ್ ಆಗಿತ್ತು ಅಂದರೆ, ನೆಟ್ಫ್ಲಿಕ್ಸ್ ಮೂವಿ ಥರ ಬಿಲ್ಡ್ ಮಾಡಿದ್ರು. ಅಂದರೆ ಒಟ್ಟು ಧರ್ಮಕ್ಷೇತ್ರದ ವಿರುದ್ಧ ಮಾಡಿದ್ರು. ಈಗ ಅದು ಹೊರಗಂತೂ ಬಟಾ ಬಯಲು ಬಂದಿದೆ. ಈಗೆಲ್ಲ ನೀವು ಎಕ್ಸ್ಪೋಸ್ ಮಾಡಿದಿರಿ, SIT ತನಿಖೆ ಆಗ್ತಿದೆ. ನನಗನ್ಸೋದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಇರೋ ವಿರುದ್ಧ ಏನು ಕ್ರಮ ಆಗಬೇಕು, ಅದಾಗತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಭಾರದ್ವಾಜ್ ಅವರೇ. ಪುರಾಣಗಳು ಈಗಿನ ಕಾಲದಲ್ಲೂ ಮುಂದಿನ ಪೀಳಿಗೆಗೂ ಎಷ್ಟು ಪ್ರಸ್ತುತ? ಅಲ್ಲ, ನನಗನ್ಸೋದು ಈ ಪ್ರಶ್ನೆನೇ ತಪ್ಪು ಅಂತ. ಪ್ರಸ್ತುತ ಯಾಕೆ ಅಂದ್ರೆ, ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಟ್ಟು ಆಚರಣೆಯಲ್ಲಿ ಪುರಾಣಗಳಿದ್ದೇ ಇದ್ದಾವೆ. ನೀವು ಹಣೆ ಕುಂಕುಮ ಇಡೋದು, ನಾನು ಒಂದು ಉದಾಹರಣೆ ಕೊಡ್ಬೋದು. ಹಳ್ಳಿ ಕಡೆ ಇವತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ನಮಸ್ಕಾರ ಮಾಡ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಯಾಕಂದ್ರೆ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ, ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ. ಅಲ್ಲ, ಒಂದು 500 ವರ್ಷಗಳ ದಾಳಿ, 400 ವರ್ಷಗಳ ದಾಸ್ಯದ ನಂತರನೂ ಭಾರತ ಇನ್ನೂ ಹಿಂದೂ ನಾಗರಿಕತೆಯಲ್ಲಿ ಎದ್ದು ನಿಂತಿದೆ. ಕಾರಣ ಈ ಪುರಾಣಗಳು, ಈ ಆಧ್ಯಾತ್ಮಿಕ ಶಕ್ತಿ ಮೇಲೆ. ಈ ಎಲ್ಲ ಪ್ರಶ್ನೆ ಮಾಡುವವರು, ಈ ಎಲ್ಲ ಕಲ್ಲು ಹೊಡೆಯೋರು ಏನಿದ್ದಾರೆ, ಇವರೆಲ್ಲರೂ ಅಳಿಸಿ ಹೋಗ್ತಾರೆ. ಭಾರತ ಅನ್ನುವಂಥದ್ದು ಉಳಿಯುತ್ತೆ. ನಾವಿಲ್ದೇ ಇದ್ರೂ ಭಾರತ ಅನ್ನೋದು ಉಳಿಯುತ್ತೆ, ಈ ನಾಗರಿಕತೆ ಅಂತೂ ಉಳಿಯುತ್ತೆ. ಎಸ್, ಸುಮಾರು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗಿರೀಶ್ ಭಾರದ್ವಾಜ್. ಧನ್ಯವಾದಗಳು. ವೀಕ್ಷಕರೇ, ಗಮನಿಸ್ತಾ ಇದ್ರಿ ಈ ಪುರಾಣದ ಮಹತ್ವ ಏನು, ಆಧುನಿಕತೆಯ ಈ ಭರಾಟೆಯಲ್ಲಿಯೂ ಕೂಡ ಪುರಾಣ ಎಷ್ಟು ಪ್ರಸ್ತುತ ಅನ್ನುವಂಥ ವಿಚಾರವನ್ನ ಧರ್ಮಸ್ಥಳದ ವಿಚಾರವಾಗಿ ನೀವು ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಈ ಷಡ್ಯಂತ್ರ ಕುತಂತ್ರ ಮಾಡುವವರ ಉದ್ದೇಶ ಏನಾಗಿತ್ತು? ಜೊತೆಗೆ ಈ ರೀತಿಯ ಆರೋಪಗಳು ಕೇಳಿ ಬಂದಾಗ ಈಗ ವಾಸ್ತವವನ್ನು ಗಮನಿಸಿದಾಗ ಜೊತೆಗೆ ನೀವು ಹೇಳಿದ್ದಕ್ಕೆ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಈ ಧರ್ಮಸ್ಥಳ ವಿಚಾರದಲ್ಲಿ ಬಂದವರ ಅಸಲಿ ಬಣ್ಣ ಏನು ಅನ್ನುವಂಥದ್ದನ್ನ ನಿರಂತರವಾಗಿ ಇವರ ಬಣ್ಣವನ್ನ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇವರ ಸತ್ಯ ಏನು, ಇವರ ಸುಳ್ಳೇನು, ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ವೀಕ್ಷಕರ ಮುಂದೆ ನಾವು ಬಿಚ್ಚಿಟ್ಟಿದ್ದೀವಿ. ಈ ಷಡ್ಯಂತ್ರ ಮಾಡುವಂಥವರ ಉದ್ದೇಶ ಏನು, ಜೊತೆಗೆ ಈಗ ಧರ್ಮಸ್ಥಳಕ್ಕೆ ಇನ್ನಷ್ಟು ಹೊಳಪು ಬಂತು ಅನ್ನುವಂಥ ವಿಚಾರ ನೀವು ಒಪ್ತೀರಾ? ಅಲ್ಲ, ಒಂದು ಧರ್ಮಸ್ಥಳಕ್ಕೆ ಹೊಳಪ್ ಮೊದಲಿಂದನೂ ಇತ್ತು, ಇದೆ, ಇರುತ್ತೆ. ಖಂಡಿತವಾಗಿ. ಎರಡನೇದು, ನಿಮ್ಮ ಚಾನಲ್ ಕಾರ್ಯ ಶ್ಲಾಘನೀಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ಒಟ್ಟು ಕಾನ್ಸ್ಪಿರಸಿ ಹೆಂಗ್ ಬಿಲ್ಡಪ್ ಆಗಿತ್ತು ಅಂದ್ರೆ, ತಾಯಿ ಸುಜಾತಾ ಭಟ್ ಅಂತ ಹೇಳೋರು ಬಂದು ಕಂಪ್ಲೇಂಟ್ ಕೊಟ್ಟರು. ಜನ ನಮಗೆ ಬೈಯೋರು. ಅನನ್ಯ ಭಟ್ ಅಂತ ಒಬ್ಬ ಅಕ್ಕ ಇದ್ರೆ, ಸುಜಾತಾ ಭಟ್ ಅಂತ ಒಬ್ಬ ತಾಯಿ ನಿಮಗೆ ಇದ್ದಿದ್ರೆ ಏನು ನಿಮ್ಮ ಪರಿಸ್ಥಿತಿ ಇತ್ತು ಅಂದರೆ, ಕಾನ್ಸ್ಪಿರಸಿ ಯಾವ ಮಟ್ಟಿಗೆ ಬಿಲ್ಡ್ ಆಗಿತ್ತು ಅಂದರೆ, ನೆಟ್ಫ್ಲಿಕ್ಸ್ ಮೂವಿ ಥರ ಬಿಲ್ಡ್ ಮಾಡಿದ್ರು. ಅಂದರೆ ಒಟ್ಟು ಧರ್ಮಕ್ಷೇತ್ರದ ವಿರುದ್ಧ ಮಾಡಿದ್ರು. ಈಗ ಅದು ಹೊರಗಂತೂ ಬಟಾ ಬಯಲು ಬಂದಿದೆ. ಈಗೆಲ್ಲ ನೀವು ಎಕ್ಸ್ಪೋಸ್ ಮಾಡಿದಿರಿ, SIT ತನಿಖೆ ಆಗ್ತಿದೆ. ನನಗನ್ಸೋದು ಇನ್ನು ಕಾನೂನು ಚೌಕಟ್ಟಿನಲ್ಲಿ ಇರೋ ವಿರುದ್ಧ ಏನು ಕ್ರಮ ಆಗಬೇಕು, ಅದಾಗತ್ತೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀವಿ ಭಾರದ್ವಾಜ್ ಅವರೇ. ಪುರಾಣಗಳು ಈಗಿನ ಕಾಲದಲ್ಲೂ ಮುಂದಿನ ಪೀಳಿಗೆಗೂ ಎಷ್ಟು ಪ್ರಸ್ತುತ? ಅಲ್ಲ, ನನಗನ್ಸೋದು ಈ ಪ್ರಶ್ನೆನೇ ತಪ್ಪು ಅಂತ. ಪ್ರಸ್ತುತ ಯಾಕೆ ಅಂದ್ರೆ, ನಾವು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಟ್ಟು ಆಚರಣೆಯಲ್ಲಿ ಪುರಾಣಗಳಿದ್ದೇ ಇದ್ದಾವೆ. ನೀವು ಹಣೆ ಕುಂಕುಮ ಇಡೋದು, ನಾನು ಒಂದು ಉದಾಹರಣೆ ಕೊಡ್ಬೋದು. ಹಳ್ಳಿ ಕಡೆ ಇವತ್ತಿಗೂ ಬೆಳಗ್ಗೆ ಎದ್ದ ತಕ್ಷಣ ಭೂಮಿಯ ನಮಸ್ಕಾರ ಮಾಡ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಅಂತ. ಯಾಕಂದ್ರೆ ಅಸ್ತಿತ್ವನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ, ಅದಕ್ಕೆ ಎಷ್ಟು ಪ್ರಸ್ತುತ ಅಂತ ಹೇಳಿ. ಅಲ್ಲ, ಒಂದು 500 ವರ್ಷಗಳ ದಾಳಿ, 400 ವರ್ಷಗಳ ದಾಸ್ಯದ ನಂತರನೂ ಭಾರತ ಇನ್ನೂ ಹಿಂದೂ ನಾಗರಿಕತೆಯಲ್ಲಿ ಎದ್ದು ನಿಂತಿದೆ. ಕಾರಣ ಈ ಪುರಾಣಗಳು, ಈ ಆಧ್ಯಾತ್ಮಿಕ ಶಕ್ತಿ ಮೇಲೆ. ಈ ಎಲ್ಲ ಪ್ರಶ್ನೆ ಮಾಡುವವರು, ಈ ಎಲ್ಲ ಕಲ್ಲು ಹೊಡೆಯೋರು ಏನಿದ್ದಾರೆ, ಇವರೆಲ್ಲರೂ ಅಳಿಸಿ ಹೋಗ್ತಾರೆ. ಭಾರತ ಅನ್ನುವಂಥದ್ದು ಉಳಿಯುತ್ತೆ. ನಾವಿಲ್ದೇ ಇದ್ರೂ ಭಾರತ ಅನ್ನೋದು ಉಳಿಯುತ್ತೆ, ಈ ನಾಗರಿಕತೆ ಅಂತೂ ಉಳಿಯುತ್ತೆ. ಎಸ್, ಸುಮಾರು ವಿಚಾರಗಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು ಗಿರೀಶ್ ಭಾರದ್ವಾಜ್. ಧನ್ಯವಾದಗಳು.